Watch full episodes on Jio Hotstar. ಹಲೋ, ಹೇಗಿದ್ದಿ ಶಾಕಾಲ್? ಬನ್ನಿ. ಹಾಯ್ ಹಲೋ ಹಾಯ್ ಹಾಯ್ ತುಂಬಾ ದಿನಗಳ ನಂತರ ಸಿಕ್ಕಿದೆ. ವೆಲ್ಕಮ್ ವೆಲ್ಕಮ್, ನಿಮ್ಮೆಲ್ಲರಿಗೂ ಸುಸ್ವಾಗತ. ಶಾಕಾಲ್, ನೀನ್ ತುಂಬಾ ಒಳ್ಳೇದು ಮಾಡಿದಿ. ನೀನು ಎಲ್ಲಾ ಬ್ಯಾಚ್ಮೇಟ್ಸ್ ನ ಸಮ್ಮಿಲನ ಮಾಡಿದಿ. ಎಲ್ಲರ ಹಳೆಯ ನೆನಪು ತಾಜಾ ಆಗುತ್ತೆ. ನಿಜ ಹೇಳಿದೆ ಗೆಳೆಯ, ನಿಜವಾಗ್ಲು ಇವತ್ತು ತುಂಬಾ ಮಜಾ ಮಾಡೋಣ. ಬಾಲ್ಯದ ದಿನಗಳು ಎಷ್ಟು ಚೆನ್ನಾಗಿದ್ವು ಅಲ್ವಾ? ಅರೆ ಶಕಾಲ್, ನೀನು ಜಯಸಿಂಗನ್ನ ಕರೀಲಿಲ್ವಾ? ಅಯ್ಯೋ, ಯಾರ ಹೆಸರು ಹೇಳ್ತಾ ಇದೀಯಾ? ಸರಿ, ನಾನು ಅವನಿಗೆ ಇನ್ವಿಟೇಷನ್ ಕಳಿಸಿದ್ದೆ, ಆದ್ರೆ ನನಗನ್ನಿಸ್ತಿಲ್ಲ ಅವನು ಬರ್ತಾನೆ ಅಂತ. ಅವನ ಮತ್ತು ನನ್ನ ಮಧ್ಯೆ ಬದ್ಧ ವೈರವಿದೆ. ಅವನು ಹುಣ್ಣಿಮೆಯಂತೆ ಹೆಚ್ಚುತ್ತಿರುವ ನನ್ನ ಏಳಿಗೆ ಕಂಡು ಊರ್ತಾ ಇದ್ದಾನೆ. ನಮ್ಮ ಬ್ಯಾಚ್ಮೇಟ್ಸ್ನ ಗೆಟ್ ಟುಗೆದರ್ಗೆ ನಾನು ಬರೆದಿರುವುದು ಸಾಧ್ಯವಿಲ್ಲ ಶಾಕಾಲ್. ಹಾಯ್ ಎವ್ರಿವನ್, ಹಾಯ್ ಜಯಸಿಂಗ್, ಹೇಗಿದ್ದೀರಾ? ಹೇಗಿದ್ದೀಯಾ? ಚೆನ್ನಾಗಿದ್ದೀರಾ? ಜಯಸಿಂಗ್, ತುಂಬಾ ದಿನ. ಹೌದು ಜಯಸಿಂಗ್, ಇವತ್ತು ಒಬ್ಬ ಸರ್ಪ್ರೈಸ್ ಗೆಸ್ಟ್ ಕೂಡ ಬರ್ತಾನೆ. ಸರ್ಪ್ರೈಸ್ ಗೆಸ್ಟ್? ಯಾರು? ಯಾರನ್ನು ಕರೆದಿದ್ದಿ? ನನ್ನ ಪಾರ್ಟಿಯಲ್ಲಿ ನೀನು ಸರ್ಪ್ರೈಸ್ ಗೆಸ್ಟ್ ಹೇಗೆ ಕರೆದೆ? ಕರೆದಿದ್ದಿ ಅಂದ್ಮೇಲೆ ಹೇಳ್ಬಿಡು, ಯಾರನ್ನ ಕರೆದಿದ್ದಿ? ನಿಮಗೆಲ್ಲ ಅವರ ಪರಿಚಯವಿದೆ. ಸರ್ ಮೆಜೆಸ್ಟಿಕೋ ಒಂದು ಅಗತ್ಯದ ಕೆಲಸದ ಮೇಲೆ ಎಲ್ಲೋ ಹೋಗಿದ್ದಾರೆ. ನಾನು ಅನ್ಕೊಂಡೆ ಯಾರಾದ್ರೂ ಸ್ಪೆಷಲ್ ಗೆಸ್ಟ್ ಅನ್ನು ಕರೆಯೋಣ ಅಂತ. ಆ ಸ್ಪೆಷಲ್ ಗೆಸ್ಟ್ ಸರ್ ಜಾದು ಕೀನಾ. ಏನು? ಸರ್ ಜಾದೂಕಿನಾ? ಏನು? ಸರ್ ಜಾದೂಕಿನಾ? ಜಯಸಿಂಗ್, ನೀನು ಅವರನ್ನ ಯಾಕೆ ಕರೆದೆ? ಅವ್ರಿಗೆ ನನ್ನನ್ನ ಕಂಡ್ರೆ ಆಗ್ತಾ ಇರ್ಲಿಲ್ಲ. ಅವರು ಸ್ಕೂಲ್ನಿಂದ ಹಿಡಿದು ಕಾಲೇಜಿನವರೆಗೆ ನನ್ನನ್ನು ತುಂಬಾನೇ ಥಳಿಸಿದ್ದಾರೆ. ನನಗೆ ಅವರನ್ನ ಭೇಟಿ ಆಗಕ್ಕಿಲ್ಲ. ಗುಡ್ ಮಾರ್ನಿಂಗ್ ಕ್ಲಾಸ್. ಗುಡ್ ಮಾರ್ನಿಂಗ್ ಸರ್. ಶಾಕಾಲ್, ನಿನ್ನ ಧ್ವನಿ ನನ್ಗೆ ಕೇಳಿಸ್ಲಿಲ್ಲ. ನೀನ್ ಈಗ್ಲೂ ನನ್ಗೆ ಹೆದರ್ತೀಯ? ಸರ್, ಅದು ಅದು ಇಲ್ಲ ಇಲ್ಲ ಇಲ್ಲ, ನಾನು ನಿಮ್ಗೆ ಯಾಕೆ ಹೆದರ್ಬೇಕು? ಚಿಕ್ಕವನಿದ್ದಾಗ ಹೆದರ್ತಿದ್ದೆ, ಈಗ ನಾನು ದೊಡ್ಡವನಾಗಿದ್ದೀನಿ. ಈಗ ನೀವ್ಯಾಕೆ ನನಗೆ ಹೊಡಿತೀರಾ? ಶಾಕಾಲ್, ಒಂದ್ ವೇಳೆ ನನ್ಗೆ ದಂಡಿಸ್ಬೇಕಿದ್ರೆ ನಾನು ಅದನ್ನ ಈಗ್ಲೂ ಮಾಡಬಲ್ಲೆ. ಶಾಕಾಲ್, ನೀನ್ ಈಗ್ಲೂ ಚಿಕ್ಕ ಹುಡುಗನಾಗ್ಬಹುದು. ಸರಿ, ಆಗ್ಬಿಡು ಹುಡುಗ. ಏನ್ ಮಾಡ್ತಿದ್ದೀರಿ? ಅಯ್ಯೋ ಬೇಡ, ಅಯ್ಯೋ ಕಾಪಾಡಿ. ಅಯ್ಯಯ್ಯೋ, ಇದೇನಾಯ್ತು? ಯಾರಾದ್ರೂ ನನ್ನನ್ನು ಕಾಪಾಡಿ. ಅಯ್ಯೋ ಕಾಪಾಡಿ. ಕ್ಷಮಿಸ್ಬಿಡಿ ನನ್ನನ್ನು. ಸರ್, ಇದು ತಪ್ಪು ಮಾಡಿದ್ರಿ. ನೀವು ಎಲ್ಲರ ಎದುರು ನನಗೆ ಯಾಕೆ ಹೊಡೆದು ಬಿಟ್ರಿ? ಶಾಕಾಲ್, ಇವರಂತೂ ಎಲ್ರ ಮುಂದೆ ನಿಮ್ಮ ಮರ್ಯಾದೆಯನ್ನೇ ತೆಗೆದ್ಬಿಟ್ರು. ನಾನು ಇವರನ್ನ ಬಿಡೋದಿಲ್ಲ. ಇವರಿಗೆ ಬುದ್ಧಿ ಕಲಿಸ್ಲೇಬೇಕು. ನನಗೆ ಗೊತ್ತು, ಅದಕ್ಕೆ ನಾನು ಇವರನ್ನ ಕರಿತಾ ಇರಲಿಲ್ಲ. ನೀವು ಗುರು, ಅದಕ್ಕೆ ನಿಮ್ಮ ಮಾತು ಮನಸ್ಸಿಗೆ ನಾನು ಹಚ್ಕೊಳ್ಳೋದಿಲ್ಲ. ಬನ್ನಿ, ಈಗ ಪಾರ್ಟಿ ಶುರು ಮಾಡ್ಕೊಳ್ಳೋಣ. ಬನ್ನಿ ಬನ್ನಿ, ಎಲ್ರು ಆರಾಮವಾಗಿ ಕೂತ್ಕೊಳ್ಳಿ. ಇಲ್ಲಿ ಗುರುಗಳು ನನ್ನ ಮರ್ಯಾದೆ ಬೀದಿ ಪಾಲು ಮಾಡಿಬಿಟ್ರು. ಅದಕ್ಕಾಗಿ ನಾನು ಬಯಸ್ತೀನಿ, ಎಲ್ರೂ ಊಟದ ಪ್ರಾರಂಭ ತಂಪಾದ ಫಾಲೂದಾದಿಂದ ಮಾಡೋಣ. ತಗೊಳ್ಳಿ ಗುರುಜಿ, ನೀವು ಎಲ್ರಿಗಿಂತ ಮುಂಚೆ ತಿನ್ಬೇಕು. ಥ್ಯಾಂಕ್ ಯು ಶಾಕಾಲ್. ಥ್ಯಾಂಕ್ ಯು ಶಾಕಾಲ್, ಸಖತ್ತಾಗಿದೆ.
ನಾನು ಜಾದು, ನಾನು ಮಾಯಾ ಜಾಲ, ಹೆದರು ನನಗೆ, ನಾನು ಶಾಕಾಲ್. ಆ, ಗುರುಗಳೇ, ಬಾಲ್ಯದಿಂದ ದೊಡ್ಡವನಾಗುವವರೆಗೆ ನೀವು ನನಗೆ ಕೊಟ್ಟದ್ದು ಕೇವಲ ಪೆಟ್ಟು ಮಾತ್ರ, ಮತ್ತು ಜೈ ಸಿಂಗ್ನಿಗೆ ಸ್ವೀಟು. ಇಲ್ಲಿ ಎಲ್ಲರ ಮಧ್ಯೆಯೂ ನನ್ನನ್ನು ಥಳಿಸಿ ಬಿಟ್ರಿ ಅಲ್ಲ. ಈಗ ಏನ್ ಮಾಡ್ತೀರಿ ನೀವು? ಫಲೂದಾದ ಕುಲ್ಫಿಯಂತೆ ಹೆಪ್ಪುಗಟ್ಟಿ ಬಿಟ್ಟಿದ್ದೀರಿ. ಇವತ್ತಿಂದ 2 ದಿನ, ಕೇವಲ 2 ದಿನ ನೀವೆಲ್ಲ ಹೀಗೆ ಹೆಪ್ಪುಗಟ್ಟಿಯೇ ಇರ್ತೀರಿ. ಅದರ ನಂತರ ನನ್ನ ಗುಲಾಮರಾಗ್ಬಿಡ್ತೀರಿ. ನಾನು ಏನ್ ಹೇಳ್ತೀನೋ ಅದನ್ನು ನೀವೆಲ್ಲ ಮಾಡ್ತೀರಿ. ಗುರುಗಳೇ ಮತ್ತವರ ಪ್ರೀತಿಯ ಶಿಷ್ಯರೇ, ಈಗ ಶಾಕಾಲ್ ಒಬ್ಬನೇ ಮುಗಿಸಿ ಬಿಡ್ತಾನೆ ಎಲ್ಲರನ್ನೂ. ಅಜ್ಜೆ ನಿಜ ಹೇಳಿದ್ರು. ಪಾರ್ಟಿಯ ಮೇಲೆ ಅಡಗಿ ಗಮನವಿಡು. ಶಕಾಲ್ನನ್ನು ನಂಬುವಂತಿಲ್ಲ. ಅವನು ಯಾವಾಗ ಬಣ್ಣ ಬದಲಾಯಿಸುತ್ತೇನೆಂದು ಬಣ್ಣಗಳಿಗೂ ಗೊತ್ತಿಲ್ಲ. ಅಜ್ಜಯ್ಯನ ಮಾತು ನಿಜವಾಯ್ತು. ಶಕಾಲ್ ತನ್ನ ಬಣ್ಣ ತೋರಿಸ್ಬಿಟ್ಟ. ಶಕಾಲ್, ನಿನ್ಗೆ ನಾಚಿಕೆ ಆಗೋದಿಲ್ಲ? ಅತಿಥಿಗಳನ್ನು ಕರೆದು ಅವರ ಜೊತೆ ಈ ರೀತಿ ವರ್ತನೆ ಮಾಡುದಾ? ಹಾಗೆ ಮಾಡ್ಲು ನಾನಿನ್ನನ್ನು ಬಿಡ್ಲಾರೆ. ಓಹೋ ರುದ್ರ, ನೀನು ಕರೆಯದೇನೆ ಅತಿಥಿಯಾಗಿ ಬಂದು ಬಿಟ್ಟ್ಯಾ? ಯಾರು ತಡಿತಾರೆ ನನ್ನನ್ನ? ನೀನಾ? ರುದ್ರನ ಪ್ರಾಯ, ರುದ್ರನ ಜಾದುವಿನ ಮೇಲೆ ಸಂಶಯವೇ ಬೇಡ ಶಾಕಾಲ್. ಇಬಾಯಿಸ್ಕಾ ಜಿಬಾಯಿಸ್ಕಾ ಬೂಮ್ ಚಿಕ್ ಚಿಕ್ ಬೂಮ್. ನಾನು ಜಾದು, ನಾನು ಮಾಯಾ ಜಾಲ, ಹೆದರು ನನಗೆ, ನಾನು ಶಾಕಾಲ್. ಓಹೋ, ಈಗ ನೋಡು, ಅಖೀರಾ ಜಖೀರಾ ಫ್ಲೋರ್ ಫ್ಲೈ ಆಗ್ಲಿ. ರುದ್ರ, ನಿನಗೆ ನಿನ್ನ ಶಕ್ತಿ ಪ್ರದರ್ಶನ ಮಾಡಲು ಬಹಳ ಮಜಾ ಬರುತ್ತಲ್ಲ. ಹಾಗಾದ್ರೆ ತೋರ್ಸು, ತೋರ್ಸೋ ಶಕ್ತಿ. ಅಕೀರಾ ಜಕೀರಾ ಫೋರ್ಸ್, ಗೆಟ್ ರೆಡಿ. ಬಾಯ್ ಬಾಯ್ ರುದ್ರ. 2 ದಿನದ ಬಳಿಕ ನಾನು ನನ್ನ ಹೊಸ ಸೈನ್ಯದ ಜೊತೆ ಬರ್ತೀನಿ. ಬಾಯ್ ಬಾಯ್. ರುದ್ರ, ನೀನ್ ಚೆನ್ನಾಗಿದ್ಯಾ? ನಾನ್ ಚೆನ್ನಾಗಿದ್ದೀನಿ ಮಾಯ್ರಾ. ಆದ್ರೆ ಈ ಬಾರಿ ಶಾಕಾಲ್ನ ಇರೋದೇ ಸರಿ ಕಾಣ್ತಿಲ್ಲ. ನಾವು ಹೇಗಾದ್ರೂ ಮಾಡಿ ಶಾಕಾಲ್ನನ್ನು ತಡಿಲೇಬೇಕು. ಅವನಿಗೆ ಒಮ್ಮೆ ಇಷ್ಟೆಲ್ಲ ಮ್ಯಾಜಿಷಿಯನ್ರ ಬಲ ಸಿಕ್ಕಿಬಿಟ್ರೆ ಅವ ಸನ್ಸಿಟಿ ಅಲ್ಲ, ಎಲ್ರಿಗೂ ಅಪಾಯಕಾರಿ ಆಗ್ಬಿಡ್ತಾನೆ. ನೀವಿಬ್ರು ಶಾಕಾಲ್ನ ಹಿಂದೆ ಹೋಗಿ ಅವನ ಲೊಕೇಶನ್ ಕಂಡು ಹಿಡೀರಿ. ನಾನು ಅವನನ್ನು ಎದುರಿಸಲು ಸಿದ್ಧತೆ ಮಾಡ್ತೀನಿ. ಓಕೆ ರುದ್ರ. ರುದ್ರ, ನಿನ್ ಚಿಂತೆ ಇಲ್ಲದೆ ಶಾಕಾಲ್ನ ಮ್ಯಾಜಿಕ್ ಅನ್ನು ಹೊಡಿದ ನೋಡು. ನಿನ್ಗೆ ಯಾರೂ ಡಿಸ್ಟರ್ಬ್ ಮಾಡ್ಲಾರು. ನಾನು ಎಲ್ಲವನ್ನೂ ನೋಡ್ಕೋತೀನಿ. ರುದ್ರ, ನೀನು ಕೊನೆಗೂ ಬಂದ್ಬಿಟ್ಯಾ? ಶಾಕಾಲ್,
ನಾನು ಲೈಬ್ರರಿಯಲ್ಲಿ ರುದ್ರನನ್ನು ಮ್ಯಾಜಿಕಲ್ ಸೊಲ್ಯೂಷನ್ ಎಂಬ ಪುಸ್ತಕ ಓದುವುದನ್ನು ನೋಡ್ದೆ. ನನಗೆ ಗೊತ್ತೇ ಇತ್ತು ರುದ್ರ ಲೈಬ್ರೇರಿಯನ್ ಅಲಾಜಾರ್ನ ಶರಣಿಗೆ ಹೋಗ್ತಾನೆ. ಅದಕ್ಕೆ ನಿನ್ನನ್ನು ಅವನ ಮೇಲೆ ಕಣ್ಣಿಡೋಕೆ ಕಳಿಸಿದ್ದೆ. ಶಾಬಾಷ್ ಸಪೋಲ, ನೀನೀಗ ವಾಪಸ್ ಬಾ ಮತ್ತು ನನ್ನ ಚಳಕ ನೋಡು. ನಾನು ಜಾದು, ನಾನು ಮಾಯಾಜಾಲ, ಹೆದರು ನನಗೆ, ನಾನು ಶಾಕಾಲ. ನಾವು ಎಣಿಸಿದ್ದು ಹಾಗೇ ಹೋಯ್ತು. ನನ್ನ ಕಣ್ಣಿಂದ ಸಪೋಲ ಪಾರಾಗಲು ಸಾಧ್ಯವಿಲ್ಲ. ಅವನು ಎಲ್ಲಿ ಹೋದರೂ. ರುದ್ರ, ನಿನ್ನ ಇಮೇಜ್ ಅನ್ನು ಸೈಡ್ ನಲ್ಲಿ ಇಡುವ ನಿನ್ನ ಐಡಿಯಾ ತುಂಬಾ ಚೆನ್ನಾಗಿತ್ತು. ಆದ್ರೆ ನಿನ್ಗೆ ಹೇಗೆ ಗೊತ್ತಾಯ್ತು ಸಪೋಲ ಇಲ್ಲಿಗೆ ಬಂದಿದ್ದ? ಅಲಾಜಾರ್ ಸರ್ ಅಜ್ಜಯ್ ನನ್ಗೆ ಕಲ್ಸಿದ್ದಾರೆ. ವೈರಿಗಳನ್ನು ಸೋಲಿಸಲಿಕ್ಕಿದ್ರೆ ವೈರಿಗಳ ವಿಚಾರದಂತೆ ವಿಚಾರ ಮಾಡಿ ನೋಡು. ಮತ್ತು ನನ್ಗೆ ಶಾಕಾಲ್ನ ವಿಚಾರ ಚೆನ್ನಾಗಿ ಗೊತ್ತು. ನನ್ಗೆ ಗೊತ್ತೇ ಇತ್ತು ಅವನನ್ನ ಪತ್ತೆದಾರಿ ಖಂಡಿತ ಮಾಡಿಸ್ತಾನೆಂತ. ಅದಕ್ಕಾಗಿ ನಾನು ನನ್ನ ಇಮೇಜ್ ರೆಪ್ಲಿಕಾವನ್ನು ರಾಂಗ್ ಬುಕ್ಸ್ ಜೊತೆ ಕೂರಿಸಿದ್ದೆ. ಅಷ್ಟು ವೇಳೆಯೊಳಗೆ ನಾನು ಒರಿಜಿನಲ್ ಬುಕ್ ನಿಂದ ಅಜ್ಜಯ್ ಮತ್ತು ಎಲ್ಲಾ ಮ್ಯಾಜಿಷಿಯನ್ರನ್ನು ಬಿಡಿಸುವ ಸರಿಯಾದ ಮಂತ್ರ ಹುಡುಕ್ಬಿಟ್ಟೆ. ಬೇಷ್ ರುದ್ರ, ನಿನ್ನಲ್ಲಿ ಶಕ್ತಿ ಮತ್ತು ಬುದ್ಧಿ ಪರ್ಫೆಕ್ಟ್ ಆಗಿದೆ. ಆದ್ರೆ ಒಂದು ವಿಷಯ ನೆನಪಿಟ್ಟುಕೋ, ನೀನು ನಿರಂತರವಾಗಿ ಮಂತ್ರವನ್ನು ಅಲ್ಲಿವರೆಗೆ ಜಪಿಸು. ಮಜಿಷಿಯನ್ಸ್ ರ ಬಾಡಿಯಲ್ಲಿ ಸ್ವಲ್ಪ ಸ್ವಲ್ಪ ಮೂವ್ಮೆಂಟ್ಸ್ ಎಲ್ಲಿ ತನಕ ಆಗುವುದು ಅಲ್ಲಿವರೆಗೆ. ಒಂದು ಬಾರಿ ಅವರ ಬಾಡಿಯಲ್ಲಿ ಮೂವ್ಮೆಂಟ್ ಶುರುವಾಯ್ತು, ಆ ಮ್ಯಾಜಿಷಿಯನ್ ಸ್ವಲ್ಪ ಸಮಯದಲ್ಲಿ ನಾರ್ಮಲ್ ಆಗ್ತಾರೆ. ನೀನು ಒಂದು ಅವಕಾಶ ಬಿಟ್ಬಿಟ್ರೆ ನಿನ್ಗೆ ಇನ್ನೊಂದು ಅವಕಾಶ ಖಂಡಿತ ಸಿಗ್ಲಿಕ್ಕಿಲ್ಲ. ಈ ಕೆಲಸವನ್ನು ನೀನು ಬಹಳ ಧೈರ್ಯದಿಂದ ಮಾಡಬೇಕಾದೀತು ರುದ್ರ. ನೀವು ಸ್ವಲ್ಪನೂ ಚಿಂತಿಸಬೇಡಿ. ಅಜ್ಜಯ್ಯ ಯಾವಾಗ್ಲೂ ಹೇಳ್ತಿದ್ರು, ಯಾವುದೇ ಕೆಲಸವನ್ನು ಮಾಡುವ ಮೊದಲು ಬಹಳ ಧೈರ್ಯದ ಅಗತ್ಯವಿದೆ, ಆಮೇಲೆ ಬುದ್ಧಿಯ ಉಪಯೋಗ, ಆಮೇಲೆ ಫೋಕಸ್ ಅಂಡ್ ಬಿಲೀಫ್. ಅಜ್ಜಯ್ಯನ ಪಾಠ ನಾನ್ ಯಾವಾಗ್ಲೂ ನೆನಪಿಡ್ತೀನಿ. ಬುದ್ಧಿಯ ಉಪಯೋಗ ನಾನ್ ಮಾಡ್ದೆ, ಈಗ ಧೈರ್ಯ, ಫೋಕಸ್ ಮತ್ತು ಬಿಲೀಫ್ ನದ್ದು. ನೀವು ಶಾಕಾಲ್ ಹೋದ ಜಾಗೆಯ ಪತ್ತೆ ಹಚ್ಚಿದ್ರಾ? ಹೌದು ರುದ್ರ, ಶಾಕಾಲ ಲ್ಯಾಂಡ್ ನೊಂದಿಗೆ ಅಮ್ಯೂಸ್ಮೆಂಟ್ ಪಾರ್ಕ್ ಅಲ್ಲಿ ಲ್ಯಾಂಡ್ ಆಗಿದ್ದಾನೆ. ಎಸ್, ಬಹಳ ಉತ್ತಮ. ಇನ್ನು ನನ್ನ ಪ್ಲಾನಿನ ಪ್ರಕಾರ ನೀವೆಲ್ರೂ ಕೆಲಸ ಮಾಡಬೇಕು. ರಂಗಿಲಾ, ನಿಮ್ಗೆ ಗೊತ್ತಾಯ್ತಲ್ಲ ನೀವು ನನ್ ಜೊತೆ ಯುದ್ಧ ಮಾಡ್ಬೇಕೆಂದು. ಮಾಡಿದ್ದು ನೋ ಮಹಾರಾಯ, ತಿಳಿಯಿತು ರುದ್ರ. ಆದ್ರೆ ಇದು ತಿಳಿಯುತ್ತಿಲ್ಲ ನಿನ್ ಜೊತೆ ಯಾಕೆ ಯುದ್ಧ ಮಾಡ್ಬೇಕು ಅಂತ. ನೀನ್ ಹೇಳಿದ್ಮೇಲೆ ಏನೋ ಕಾರಣವಿರ್ಬೇಕು. ಬಹುಶಃ ವೈರಿಗಳಿಗೆ ಮೋಸ ಮಾಡ್ಲಿಕ್ಕಿರ್ಬೇಕು. ಸರಿ, ತಗೋ ನನ್ನ ವಾರ್. ಅಕ್ಕಡ್ ಬಕ್ಕಡ್ ಬಂಬೇಕು, ನನ್ನ ಜಾದು ಶುರುವಾಗ್ಲಿ. ಹೋ ಅರೆ ಮಾಡಿದ್ದು ಮಹಾರಾಯ, ಇದು ನನ್ನ ಮುಖಕ್ಕೇನಾಯ್ತು? ಆಯಯ್ಯ ರಂಗಿಲಾ, ನೀವು ಇದೇನ್ ಮಾಡ್ತಿದ್ರಿ? ಯಾಕೆ ನೀನೇ ಹೇಳಿದ್ಯಲ್ಲ ನನ್ಗೆ ನಿನ್ ಜೊತೆ ಯುದ್ಧ ಮಾಡ್ಬೇಕು ಅಂತ. ರಂಗಿಲಾ, ನಾನ್ ಹೇಳಿದ ಅರ್ಥವೇನೆಂದ್ರೆ ನೀವು ನನ್ ಜೊತೆ ಸೇರಿ ಶಾಕಾಲ್ ಜೊತೆ ಯುದ್ಧ ಮಾಡ್ಬೇಕು. ಏನು? ಸಾರಿ ರುದ್ರ, ನಾನು ಯೋಚಿಸ್ತಿದ್ದೆ ನೀನ್ ಯಾಕೆ ನನ್ನ ಹತ್ರ ಯುದ್ಧ ಮಾಡ್ತಿದ್ದೆ ಎಂದು. ಈಗ ಅರ್ಥವಾಯ್ತು ರುದ್ರ, ಈಗ ಅರ್ಥವಾಯ್ತು. ಈಗ ಅರ್ಥವಾಯ್ತಾ? ನನ್ನ ಮುಖವೆಲ್ಲ ಕಪ್ಪು ಮಾಡಿಬಿಟ್ಟಿಯಾ? ರುದ್ರ, ನೀನು ರಂಗಿಲನನ್ನು ಬಿಡು, ನನ್ನ ಮಾತು ಕೇಳು. ನಾನು ಆ ಶಾಕಲನನ್ನು ಬುದ್ಧಿ ಕಲಿಸಲು ಕೆಲವು ಪ್ರಾಕ್ಟೀಸ್ ಮಾಡಿದ್ದೀನಿ. ತೋರಿಸ್ಲಾ? ಇದು ಕೇಳುವ ವಿಷಯವೇ. ಅಂತರ್ ಮಂತರ್ ಜಾದು ಕಲಂತರ್, ಜೇನು ನೊಣ ಹೊರಬರ್ಲಿ, ಮೈಲಿಯ ಮುಖಕ್ಕೆ ಕಚ್ಚಲಿ. ನಾನು ಗೆಳೆಯ ಮೈರಿಯಲ್ಲ. ಮೈರಾ, ನಿನ್ನ ಜಾದು ನನ್ನ ಹಿಂದಕ್ಕೆ ತಗೋ. ರುದ್ರ, ಕಾಪಾಡು. ರುದ್ರ, ಕಾಪಾಡು. ಅರೆ ನಮ್ ಕತೆ ಏನಾಗುತ್ತೀಗ?
ಸಾರಿ. ರಂಗಿಲಾ ಮಾಯರಾ, ನಿಮ್ಮಿಬ್ರ ಜಾದು ಚೆನ್ನಾಗಿದೆ, ಆದ್ರೆ ಟೈಮಿಂಗ್ ಸರಿ ಇರ್ಲಿಲ್ಲ. ಅದಕ್ಕಾಗಿ ಮನಸ್ಸು ಶಾಂತ ಮಾಡಿ ಶಾಕಾಲ್ ಮೇಲೆ ಫೋಕಸ್ ಮಾಡಿ. ನೆನಪಿದೆ ಅಲ್ಲ, ಇದು ನಾನಲ್ಲ, ಅಜ್ಜಯೇ ಹೇಳೋದು. ನಾವೀಗ ಶಾಕಾಲ್ ಮೇಲೆ ಅಟ್ಯಾಕ್ ಮಾಡಲು ಸಿದ್ಧತೆ ಮಾಡೋಣ. ಬನ್ನಿ ಜಿಮ್ಸು, ನೀವು ನಿಮ್ಮ ಕಾಳಜಿ ವಹಿಸಿ. ರುದ್ರ, ನಾವು ನಿನ್ನ ಜೊತೆಗೆ ಬರ್ತೀವಿ. ಬೇಡ ಜಿಮ್ಸು, ನಿಮ್ಮಿಬ್ಬರಿಗೂ ಅಲ್ಲಿ ಹೋಗಲಾಗದು. ಅಲ್ಲಿ ತುಂಬಾ ಸಂಕಟವಿರಬಹುದು. ಯಾರಾದ್ರೂ ಪ್ಯಾಲೇಸ್ ನಲ್ಲಿ ಇರ್ಬೇಕಲ್ಲ. ರುದ್ರನಿಗೆ ನಮ್ಮ ಅಗತ್ಯ ಬರಬಹುದು. ಹೌದು, ನಾವು ಹೋಗ್ಬೇಕು. ರುದ್ರ, ಅಲ್ಲೋಡು, ಶಾಕಾಲ್ ಮತ್ತು ಅವನ ಚಮಚ. ಶಾಕಾಲ್, ರುದ್ರ ಬಂದ್ಬಿಟ್ಟ. ಅವನು ಒಬ್ನೇ ಅಲ್ಲ. ಝೋಗ ಝೋಗ ಝೋಗ, ಬೇಗನೆ ಹೆದರಿಕೊಳ್ತಿ ನೀನು. ಇದು ಶಾಕಾಲ್ನ ಮಾಯಾಜಾಲ, ಯಾವುದೇ ಜೇಡರ ಬಲೆ ಅಲ್ಲಪ್ಪ. ಬರಲಿ ಬಿಡು, ನನಗೆ ಗೊತ್ತಿತ್ತು ರುದ್ರ ಇಲ್ಲಿ ಬಂದೇ ಬರ್ತಾನೆ. ಹೇಗೂ ಅವನ ಅಜ್ಜಯ್ಯ ನನ್ನ ಸೆರೆಯಲ್ಲಿದ್ದಾನಲ್ಲ. ಹಲೋ ರುದ್ರ. ಹೇಗಿದ್ದೀಯಾ? ನಿನ್ನ ಅಜ್ಜಯ್ಯ ನನ್ನ ಭೇಟಿಯಾಗೋಕೆ ಬಂದ್ಯಾ? ಶಾಕಾಲನ ಶಾಸನದಲ್ಲಿ ಯಾರಿಗೂ ತೊಂದರೆ ಇಲ್ಲಪ್ಪ. ಅಲ್ಲಿ ನೋಡು, ಎಲ್ರು ಹೇಗೆ ಶಾಂತರಾಗಿ ಕೂತಿದ್ದಾರೆ. ಶಾಕಾಲ್, ಇದು ನೀನು ತಪ್ಪು ಮಾಡಿದ್ದಿ. ಓಹೋ, ಇಷ್ಟು ಸಿಟ್ಟಾಕು. ನಾನು ಹೆದರಿಬಿಟ್ಟೆ. ಈಗ ನೀನೇನು ಮಾಡ್ತೀಯ? ಇವರನ್ನು ಬಿಡಿಸ್ಕೊಳ್ತೀಯ. ಆದ್ರೆ ಹೇಗೆ? ನಿನ್ನಿಂದ ಜಾದೂ ಮಂತ್ರ ಓದ್ಲಿಕ್ಕೆ ಆಗೋದಿಲ್ಲ. ಯಾಕೆಂದ್ರೆ ಶಾಕಾಲಂತೂ ಕಾಗದವನ್ನು ಖಾಲಿ ಕಾಗದ ಮಾಡಿಬಿಟ್ಟಿದ್ದ. ಶಾಕಾಲ್, ರುದ್ರನ ಪ್ರಾಯ, ರುದ್ರನ ಜಾದುವಿನ ಮೇಲೆ ಸಂಶಯವೇ ಬೇಡ. ಇಬಾಯಿಸ್ಕಾ ಕ್ರಿಸ್ಟಲ್ ಬಾಲ್ ಕ್ರಿಯೇಟು. Ibaiska statue live. Ibaiska statue live. ಸಫೋಲ, ಇದು ರುದ್ರನ ಉಪಾಯ. ಶಾಕಾಲ್ನನ್ನು ಬಿಸಿ ಇಡ್ಲಿಕ್ಕಾಗಿ. ಭೂಲಾಲಾ, ನೀನು ಸರಿಯಾಗಿ ಹೇಳಿದ್ಯಲ್ಲ. ಅವರಲ್ಲಿ ಒಬ್ಬ ರುದ್ರ ನಕಲಿ. ನಾವು ಈ ಮಂತ್ರ ಓದುವ ರುದ್ರನನ್ನು ತಡಿಬೇಕು. ತುಂಬಾ ಜೋರಾಗಿ ಕಚ್ಬಿಟ್ಟ. ಅಯ್ಯೋ, ಜೋರಾಗಿ ಕಚ್ಚಿದ. ಅಯ್ಯೋ, ನಾನಿಲ್ಲಿ ಒಬ್ಬನೇ ಫೈಟ್ ಮಾಡ್ತಾ ಇದ್ದೀನಿ. ಅವರಿಬ್ರು ಅಲ್ಲಿ ತಕ್ಕ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಓಡೆ, ಇಲ್ಲ ಅಂದ್ರೆ ನಿಮ್ಮಿಬ್ಬರನ್ನು ಸ್ಟ್ಯಾಚು ಮಾಡಿಬಿಡ್ತೀನಿ. ಏನಿದೆ ಹಿಂದೆ? ಯಾವಾಗ್ಲಿಂದ ಹಿಂದೆ ತಿರುಗಲಿಕ್ಕೆ ಸನ್ನೆ ಮಾಡ್ತಿದ್ದೀರಿ? ಮೋಸ! ಅಲ್ಲೂ ರುದ್ರ, ಇಲ್ಲೂ ರುದ್ರ, ಅಂದ್ರೆ ಒಬ್ಬ ನಕಲಿ ರುದ್ರ, ಇಮೇಜು. ರುದ್ರ, ಇದು ಶಾಕಾಲ್ನ ಮಾಯಾಜಾಲ. ಅಷ್ಟು ಸುಲಭವಾಗಿ ನಿನ್ನಿಂದ ಮುರಿಯೋಕ್ಕಾಗೋದಿಲ್ಲ. ಅಕೀರ ಜಕೀರ, ರುದ್ರನನ್ನು ಮುಗಿಸಿ ಬಿಡು. ರುದ್ರ, ನೀನ್ ಎಷ್ಟೇ ಪ್ರಯತ್ನ ಮಾಡಿದ್ರು ಇವರನ್ನೆಲ್ಲ ಬಿಡಿಸೋದಕ್ಕೆ ನಿನ್ನಿಂದ ಆಗಲ್ಲ. ಶಾಕಾಲ್, ರುದ್ರನ ಪ್ರಾಯ, ರುದ್ರನ ಜಾದುವಿನ ಮೇಲೆ ಸಂಶಯವೇ ಬೇಡ. ತಿಳಿತಾ ಏನಾದ್ರು?
ರುದ್ರ, ಶಾಕಾಲ್ ಇನ್ನೂ ಸೋಲೊಪ್ಕೊಂಡಿಲ್ಲ. ನಾನು ಜಾದು, ನಾನು ಮಾಯಾಜಾಲ. ಹೆದರು ನನಗೆ, ನಾನು ಶಾಕಾಲ್. ಗುರುಗಳೇ, ನಾನು ತಮಾಷೆ ಮಾಡ್ತಾ ಇದ್ದೆ ಅಷ್ಟೇ. ನೀವು ನನ್ನನ್ನು ಚಿಕ್ಕಂದಿನಿಂದ ಕಂಡಿದ್ದೀರಿ ಅಲ್ವೇ ಗುರುಗಳೇ? ನೀವೆಲ್ಲ ಸುಮ್ಮನೆ ಬೇಸರ ಮಾಡ್ಕೊಳ್ತಿದ್ದೀರಿ. ಬನ್ನಿ ಬನ್ನಿ, ಎಲ್ರೂ ಸೇರಿ ಪಾರ್ಟಿ ಮಾಡೋಣ. ಬನ್ನಿ ಬನ್ನಿ. ಶಾಕಾಲ್, ಸುಳ್ಳು ಹೇಳುದು ನಿಲ್ಸು. ನೀನ್ ಸರಿಯಾಗೇ ಹೇಳ್ದೆ. ನೀನು ನನ್ಗೆ ಬಾಲ್ಯದಿಂದ ಚೆನ್ನಾಗಿ ಗೊತ್ತು. ಆದ್ದರಿಂದ ನನಗೆ ಅದು ಗೊತ್ತಿದೆ. ನೀನು ಅಷ್ಟು ಬೇಗನೆ ಸುಧಾರಿಸುವವನಲ್ಲ. ನಿನಗೆ ಪಾಠ ಕಲಿಸುವುದು ನನಗೆ ಚೆನ್ನಾಗಿ ಗೊತ್ತಿದೆ. ಅಯ್ಯೋ, ಬೇಡ 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 ಗುರುಗಳೇ, ಗುರುಗಳೇ ಬೇಡ, ಗುರುಗಳೇ ಕ್ಷಮಿಸ್ಬಿಡಿ. ಬಿಟ್ಬಿಡಿ, ಕ್ಷಮಿಸಿ ನನ್ನನ್ನು. ಅಯ್ಯೋ ಸಾರಿ ಗುರುಗಳೇ, ಇನ್ನು ಮುಂದೆ ಯಾವತ್ತೂ ಹಾಗೆ ಮಾಡಲ್ಲ. ಗುರುಗಳೇ ಕ್ಷಮಿಸಿ. ಬೇಷ್ ರುದ್ರ, ಇವತ್ತು ನೀನ್ ಇರದೇ ಇರ್ತಿದ್ರೆ ನಾವೆಲ್ಲರೂ ಶಾಕಾಲ್ನ ಮಾಯಾಜಾಲದಿಂದ ಹೊರಬರ್ಲಿಕ್ಕೆ ಆಗ್ತಿರ್ಲಿಲ್ಲ. ಜಯಸಿಂಗ್ ನಿನ್ಗೆ ಒಳ್ಳೆ ಜಾದು ಮತ್ತೆ ಸಂಸ್ಕಾರ ಕಲಿಸಿದ್ದಾನೆ. ಥ್ಯಾಂಕ್ ಯು ಗುರುಗಳೇ. ಧನ್ಯವಾದ ಗುರುಗಳೇ. ಮಾಯ್ರಾ, ವರುಣ್, ರಂಗೀಲಾ, ಚಿಂಗ್ಲಿ, ಥ್ಯಾಂಕ್ ಯು. ನೀವೆಲ್ಲರೂ ಪರಾಕ್ರಮದಿಂದ ಶಾಕಾಲ್ನನ್ನು ಎದುರಿಸಿದ್ರಿ. ಅರೆ, ರುದ್ರ ಗೆದ್ದಿದ್ದಾನೆ. ಆ ಖುಷಿಯಲ್ಲಿ ಪಾರ್ಟಿ ಆಗ್ಲೇಬೇಕಲ್ಲ. ರುದ್ರ, ಇವತ್ತಿನಿಂದ ನೀನು ನನ್ನ ಹೊಸ ಸ್ಟೂಡೆಂಟ್. Watch India's largest kids library only on Jio Hotstar. Download the app now.